ಪ್ರೀತಿ ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿ ಹುಚ್ಚಾಟ ಮೆರೆದಿದ್ದಾನೆ. ಪಾಗಲ್ ಪ್ರೇಮಿ ರಾಹುಲ್ ತನ್ನ ಪ್ರೀತಿ ನಿರಾಕರಿಸಿದ ಯುವತಿ ಮನೆಗೆ ಹೋಗಿ 2 ಕಾರು ಹಾಗೂ ಬೈಕ್ಗೆ ಬೆಂಕಿ ಹಚ್ಚಿದ್ದಾನೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಬಳಿ ಘಟನೆ ನಡೆದಿದೆ. ಸ್ನೇಹಿತನನ್ನ ಕರೆದುಕೊಂಡು ಹೋಗಿ ಯುವಕ ರಾಹುಲ್ ಶ್ರೀನಿಧಿ ಅಪಾರ್ಟ್ಮೆಂಟ್ ಬಳಿ ಹುಚ್ಚಾಟ ಮಾಡಿದ್ದಾನೆ. ಬಾಂಬ್ ಸಿನಿಮಾ ಸ್ಟೈಲ್ನಲ್ಲಿ ರಾಹುಲ್ ತನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆಯಾಗದಂತೆ ಎಚ್ಚರಿಕೆ ಕೊಟ್ಟು ಬೆಂಕಿ ಹಾಕಿದ್ದಾನೆ. ರಾಹುಲ್ ಮೇಲೆ ದರೋಡೆ, ರಾಬರಿ ಸೇರಿ 18 ಕೇಸ್ಗಳಿವೆಯಂತೆ. ಹನುಮಂತನಗರ ಪೊಲೀಸ್ ಠಾಣಾ ರೌಡಿ ಶೀಟರ್ ಆಗಿರುವ ಈತನನ್ನ 9 ವರ್ಷಗಳಿಂದ ಯುವತಿ ಪ್ರೀತಿ ಮಾಡ್ತಿದ್ದು, ಕೆಲ ತಿಂಗಳಿಂದ ಮನೆಯವರು ಹೇಳಿದ್ರಿಂದ ಪ್ರೀತಿ ನಿರಾಕರಿಸಿದ್ದಾಳೆ. ಇದರಿಂದ ರೊಚ್ಚಿಗೆದ್ದ ರಾಹುಲ್ ಕುಟುಂಬಸ್ಥರಿಗೆ ಭಯ ಬೀಳಿಸುವ ಉದ್ದೇಶದಿಂದ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾನೆ. ಕಲಬುರಗಿಯಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿಗೆ ಮಹಿಳೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಬಾಣಂತಿ ಹೊಟ್ಟೆಯಲ್ಲಿ ಬಟ್ಟೆ, ಹತ್ತಿ ಎರಡನ್ನೂ ಬಿಟ್ಟು ಹೊಲಿಗೆ ಹಾಕಿದ್ದಾರೆ. ಫೆಬ್ರವರಿ 5ರಂದು ಭಾಗ್ಯಶ್ರೀ ಸಿಸೇರಿಯನ್ ಮಾಡಿದ್ದ ವೈದ್ಯರು ಹೊಟ್ಟೆಯಲ್ಲೇ ಬಟ್ಟೆ, ಹತ್ತಿಯನ್ನ ಬಿಟ್ಟಿದ್ದಾರೆ. ವಾರದ ಬಳಿಕ ಸ್ಕ್ಯಾನಿಂಗ್ ವೇಳೆ ವೈದ್ಯರ ಎಡವಟ್ಟು ಬಯಲಾಗಿದೆ. ಕರಚಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮರು ಶಸ್ತ್ರಚಿಕಿತ್ಸೆ ಮಾಡಿಸಿ ಮಹಿಳೆಯ ಹೊಟ್ಟೆಯಲ್ಲಿದ್ದ ಬಟ್ಟೆ, ಉಂಡೆ, ಹತ್ತಿಯನ್ನ ವೈದ್ಯರು ತೆಗೆದಿದ್ದಾರೆ. ಜಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಮಹಿಳೆಯ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಸ್ಪಷ್ಟನೆ ನೀಡಿದ ಕಲಬುರಗಿ ಡಿಎಚ್ಒ ಇದರಲ್ಲಿ ಯಾವುದು ತಪ್ಪಿಲ್ಲ ಅಂತ ಹೇಳಿದ್ರು. ಹೆರಿಗೆ ಆದ್ಮೇಲೆ ರಕ್ತಸ್ರಾವ ಜಾಗಕ್ಕೆ ಹತ್ತಿ ಇಡ್ತೇವೆ, 2 ದಿನ ಬಿಟ್ಟು ಅದನ್ನ ತೆಗೆಯುವುದಕ್ಕೆ ವೈದ್ಯರು ಹೇಳಿದ್ದಾರೆ. ಆದರೆ ಬಾಣಂತಿ ಕಡೆಯವರು ಅದನ್ನ ತೆಗೆಸಿಲ್ಲ. ಇದರಿಂದ ಇನ್ಫೆಕ್ಷನ್ ಆಗಿದೆ. ಮಗು ಬಾಣಂತಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.